ಹಾವೇರಿ ಜಿಲ್ಲೆಗೆ ಬೆಳಗಾವಿ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಭೇಟಿ. ಶಿಗ್ಗಾಂವಿಗೆ ಭೇಟಿ ನೀಡಿದ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ. ಸರ್ಕಾರದ ಸಿಎಂ ಬದಲಾವಣೆ ಬಗ್ಗೆ ಹೇಳಿಕೆ. ಸಿಎಂ ಕುರ್ಚಿ ಹೈಕಮಾಂಡ್ ತೀರ್ಮಾನ ಎಂದ ಸತೀಶ್ ಜಾರಕಿಹೊಳಿ. ಶಿಗ್ಗಾಂವಿಗೆ ಅದ್ಧೂರಿ ಸ್ವಾಗತ ಕೋರಿದ ಶಾಸಕರು ಸಿಎಂ ಬದಲಾವಣೆ ವಿಷಯವಾಗಿ ಬಂದಿದ್ದಾರಾ ಅನ್ನುವ ಶಂಕೆ ವ್ಯಕ್ತವಾಗಿದೆ. ಸಿಎಂ ಕುರ್ಚಿ ನಿರ್ಧಾರ ನಮ್ಮದಲ್ಲ, ಹೈಕಮಾಂಡ್ ನಿರ್ಧಾರ ಎಂದ ಸತೀಶ್ ಜಾರಕಿಹೊಳಿ. ರಹಸ್ಯವಾಗಿ ಡಿಕೆ ಶಿವಕುಮಾರ್ ಭೇಟಿ ಹಿನ್ನೆಲೆ ಹಾವೇರಿಗೆ ಭೇಟಿ. ಸತೀಶ್ ಜಾರಕಿಹೊಳಿ ಸೌಕರ್ಯ ಕಾಂಗ್ರೆಸ್ ಪಕ್ಷಕ್ಕೆ ಸರಿ ಇಲ್ಲ ಹಿಂಗಾಗಿ ಅವರು ಸಮುದಾಯ ಪರವಾಗಿ ಹೇಳ್ತಾರೆ ಹಿಂದೆ ಹೇಳಿದ್ದಾರೆ ಮತ್ತೆ ಇವತ್ತು ತಪ್ಪು ಮಾಡೋರು ಸುಮಾರು ವರ್ಷದಿಂದ ಹೇಳ್ತಾ ಬರ್ತಾರೆ. ಮುಂದೆ ಬೆಳಗಾವಿ ಅಧಿವೇಶನದಲ್ಲಿ ಡಿಸಿಎಂ ಮತ್ತು ಸಿಎಂ ಬಗ್ಗೆ ವಿಶ್ವಾಸ ಇಲ್ಲ, ಹಾಗಾಗಿ ನಾವು ಅವಿಶ್ವಾಸ ನಿರ್ಣಯ ಮಾಡ್ತೀವಿ ಅಂತ ಕೂಡ ಈಗ ಬಿಜೆಪಿ ಅವರು ಮುಂದಾಗಿದೆ. ಮಾಡ್ತಾರೆ ಅಂದ್ರೆ ನೀರು ನಿಜ ಹೀಗಾಗದೆ ಅಲ್ಲಿ ಅವರು ನಮ್ಮ ಭಾಗದ ಬಗ್ಗೆ ಇವತ್ತು ಚರ್ಚೆಗೆ ಅವಕಾಶ ಕೊಡಬೇಕಷ್ಟೇ. ಸರ್, ಈಗ ವಿಜೇಂದ್ರ ಅವರು ಏನಾದರೂ ಕಡೆಗಣಿಸಿದ್ರೆ ಮುಂದೆ ಕಾಂಗ್ರೆಸ್ ಪಕ್ಷಕ್ಕೆ ಭವಿಷ್ಯ ಇದೆ ಎಲ್ಲ ಇಲ್ಲಿ ಹಾವೇರಿಯಲ್ಲಿ ಹೇಳಲಿಕ್ಕಾಗಲ್ಲ. ನಿಮ್ಮ ಅಭಿಮಾನಿಗಳು ಇದೇ ರೀತಿ ಘೋಷಣೆ ಕೂಗ್ತಾ ಇದ್ದಾರೆ. ಸೊ ನೀವು ಸೇಮ್ ಆಗಲೇಬೇಕು ಅನ್ನುವಂಥದ್ದು ಗಟ್ಟಿ ನಿರ್ಧಾರ ತೆಗೆದುಕೊಳ್ತೀನಿ. ನನ್ನ ಮೇಲಿಲ್ಲ ಚುನಾವಣೆ ಆಗಾಮಿ ಚುನಾವಣೆ ಅಂತ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಹೇಳಿದೆಯಲ್ಲ 28 ಅಂತ ಸತೀಶ್ ಅಣ್ಣ ಜಾರಕಿಹೊಳಿ ಅವರಿಗೆ ಸಿಎಂ ಆದ್ರೆ ಅದಕ್ಕೆ ಸತೀಶ್ ಜಾರಕಿಹೊಳಿ ಅವರ ಬೆಂಬಲ ಇರ್ತದ? ಹೇಳ್ತೀವಿ, ಪಕ್ಷದಲ್ಲಿ ಅದೇ ಪಕ್ಷದಲ್ಲಿ ಆ ವಿಚಾರ ಪ್ರಸ್ತಾಪ ಇದೆಯಾ ಸರ್? ಈಗ ಪಕ್ಷದಲ್ಲಿ ನಾವು ಈಗ ಸರ್ 28 ಒಬ್ರು ಎಲ್ಲರೂ ಒಂದೇ ಪಕ್ಷದಲ್ಲಿ ಹೀಗಾಗಿ ಆ ಪ್ರಶ್ನೆ ಸಪೋರ್ಟ್ ಮಾಡ್ತಾರೆ ಇಲ್ಲ. ಸರ್, ಡಿ ಕೆ ಶಿವಕುಮಾರ್ ಅವರು ನಿಮಗೆ ಆಫರ್ ಮಾಡಿದಾರಂತೆ ಮೊನ್ನೆ ಭೇಟಿಯಾದಾಗ. ಏನು ಅಂದರೆ, ನಾನು ಸೇಮ್ ಆಗ್ತೀನಿ, ನಿಮಗೆ KPCC ರಾಜ್ಯಾಧ್ಯಕ್ಷ ಪಟ್ಟ ಸಿಗುತ್ತೆ, ನಮಗೆ ಸಪೋರ್ಟ್ ಮಾಡಿ ಬೆಂಬಲ ಕೊಡಿ ಅನ್ನೋದು. ಇದು ನಿಜಾನ ಸರ್? ಚರ್ಚೆ ಆಗಿದೆ? ಯಾವುದು ಚರ್ಚೆ ಆಗಿಲ್ಲ. 28 ಚುನಾವಣೆಯಲ್ಲಿ ಯಾವ ರೀತಿ ನಮ್ಮ ಪಕ್ಷ ಹೇಳಿದೆ ಸರ್, ಈಗ ಮಠಾಧೀಶರು ಓಲೈಕೆ ಮಾಡ್ತಾ ಇರುವಂಥದ್ದು ರಾಜಕಾರಣದ ವಿಷಯದಲ್ಲಿ ಭಾಳ ಅವರು ಮೋಗನ ತೋರಿಸ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಅವ್ರು ಮುಂಚೆನೇ ಹೇಳಿದಾರೆ. ಅವ್ರ ಸಮುದಾಯ ಪರವಾಗಿ ಎಲ್ಲರೂ ಅವರು ಸಮುದಾಯ ಪರವಾಗಿ ಹೇಳ್ತಾರೆ. ಸರಿನಾ ಸರ್? ಸರಿನಾ? ಹಿಂದೆ ಹೇಳಿದಾರೆ ಮತ್ತೆ ಇವತ್ತು ತಪ್ಪು ಮಾಡೋರು ಸುಮಾರು ವರ್ಷದಿಂದ ಹೇಳ್ತಾ ಬರ್ತಾರೆ. ಸರ್, ಈಗ ಮುಂದೆ ಬೆಳಗಾವಿ ಅಧಿವೇಶನದಲ್ಲಿ ಡಿಸಿಎಂ ಮತ್ತು ಸಿಎಂ ಬಗ್ಗೆ ವಿಶ್ವಾಸ ಇಲ್ಲ, ಹಾಗಾಗಿ ನಾವು ಅವಿಶ್ವಾಸ ನಿರ್ಣಯ ಮಾಡ್ತೀವಿ ಅಂತ ಕೂಡ ಈಗ ಬಿಜೆಪಿ ಅವರು ಮುಂದಾಗಿದೆ. ಮಾಡ್ತಾರೆ ಅಂದ್ರೆ ನೀರು ನಿಜ ಹೀಗಾಗದೆ
ಅಲ್ಲಿ ಅವರು ನಮ್ಮ ಭಾಗದ ಬಗ್ಗೆ ಇವತ್ತು ಚರ್ಚೆಗೆ ಅವಕಾಶ ಕೊಡಬೇಕಷ್ಟೇ. ಗೊಂದಲವನ್ನ ಈಗ ವಿಜೇಂದ್ರ ಅವರು ಏನಾದರೂ ಕಡೆಗಣಿಸಿದ್ರೆ ಮುಂದೆ ಕಾಂಗ್ರೆಸ್ ಪಕ್ಷಕ್ಕೆ ಭವಿಷ್ಯ ಇದೆ. ಎಲ್ಲ ಇಲ್ಲಿ ಹಾವೇರಿಯಲ್ಲಿ ಹೇಳಲಿಕ್ಕಾಗಲ್ಲ. ನಿಮ್ಮ ಅಭಿಮಾನಿಗಳು ಇದೇ ರೀತಿ ಘೋಷಣೆ ಕೂಗ್ತಾ ಇದ್ದಾರೆ. ಸೊ ನೀವು ಸೇಮ್ ಆಗಲೇಬೇಕು ಅನ್ನುವಂಥದ್ದು ಗಟ್ಟಿ ನಿರ್ಧಾರ ತೆಗೆದುಕೊಳ್ತೀನಿ. ನನ್ನ ಮೇಲೆ ಚುನಾವಣೆ ಆದಾಗ ಚುನಾವಣೆ ಅಂತ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಹೇಳಿದ್ರಲ್ಲ 28 ತಿಂಗಳು